ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹಿಂದೆ ವೈಶಾಖ ಮಾಸದಲ್ಲಿ ಸ್ನಾನವನ್ನು ಮಾಡಬೇಕು, ಸ್ನಾನ ಮಾಡೋದರಿಂದ ಬರುವಂತಹ ಫಲ, ಆ ಎಲ್ಲ ವಿಷಯಗಳನ್ನು ನಾವು ಹಿಂದೆ ತಿಳಿದಿದ್ವಿ. ಹಾಗಾದರೆ ಈಗ ಸ್ವಲ್ಪ ಮುಂದೆ ವಿಚಾರ ಮಾಡೋದಾದರೆ, ವೈಶಾಖ ಮಾಸದಲ್ಲಿ ಯಾವ ಯಾವ ದಾನಗಳನ್ನು ಮಾಡಬೇಕು, ಯಾವ ಯಾವ ದಾನದಿಂದ ಯಾವ ಯಾವ ಫಲಗಳು ನಮಗೆ ದೊರಕ್ತವೆ ಅನ್ನೋದನ್ನು ಈ ಭಾಗದಲ್ಲಿ ತಿಳಿಯೋಣ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ತಪಃಪರಂ ಕೃತಯುಗೆ ತ್ರೇತಾಯಾಂ ಜ್ಞಾನಮುಚ್ಯತೆ, ದ್ವಾಪರೇ ಯಜ್ಞಮಾಹು ದಾನಮೇಕಂ ಕಲೌ ಯುಗೆ. ತಪಃಪರಂ ಕೃತಯುಗೆ, ಕೃತಯುಗದಲ್ಲಿ ತಪಸ್ಸಿಗೆ ಬಹಳ ಮಹತ್ವ ಇತ್ತು, ಅದು ಶ್ರೇಷ್ಠ. ತ್ರೇತಾಯಾಮ್ ಜ್ಞಾನ ಮುಚ್ಚತೆ, ತ್ರೇತಾಯುಗದಲ್ಲಿ ಜ್ಞಾನಕ್ಕೆ ಬಹಳ ಮಹತ್ವ ಇತ್ತು, ಅದು ಶ್ರೇಷ್ಠವಾಗಿತ್ತು. ದ್ವಾಪರೇ ಯಜ್ಞಮಾಹುಹು, ದ್ವಾಪರ ಯುಗದಲ್ಲಿ ಯಜ್ಞಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದರು. ಆದರೆ ದಾನಮೇಕಂ ಕಲೋ ಯುಗೆ, ಕಲಿಯುಗದಲ್ಲಿ ಯಾವುದಕ್ಕೆ ಮಹತ್ವ ಇದೆ ಅಂದರೆ ದಾನಕ್ಕೇನೆ ಮಹತ್ವ ಇದೆಯಂತೆ. ಅಂದಮೇಲೆ ವಿಶೇಷವಾಗಿ ಕಲಿಯುಗದಲ್ಲಿ ದಾನವನ್ನು ಮಾಡಬೇಕಂತೆ. ದಾನ ಅಂದರೆ ಏನು ಅಂತಂದರೆ ಕೊಡುವಂತಹ ಕ್ರಿಯೆ. ನಮ್ಮಲ್ಲಿ ಇರತಕ್ಕಂತಹ ಸಂಪತ್ತನ್ನು ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡೋದನ್ನೇ ದಾನ ಅಂತ ಕರೀತೇವೆ. ಅದನ್ನೇ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ದಾನಗಳಲ್ಲಿ 3 ರೀತಿಯಾದಂತಹ ದಾನಗಳಿವೆ. ಒಂದು ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಈ ರೀತಿಯಾಗಿ 3 ರೀತಿಯಾದಂತಹ ದಾನಗಳಿವೆ. ಸಾತ್ವಿಕ ದಾನ ಅಂದರೆ ಏನು ಅಂತಂದರೆ, ದಾತವ್ಯಮಿತಿ ಯದ್ದಾನಂ ದೀಯತೆ ನುಪಕಾರಿಣಿ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ನೋಡಿ, ಹಾಗಾದರೆ ಸಾತ್ವಿಕ ದಾನ ಅಂದರೆ ಏನು ಅಂದರೆ, ದಾತವ್ಯಮಿತಿ ಯದ್ದಾನಂ, ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ದಾನ ಕೊಡ್ತಾ, ದೀಯತೆ ಅನುಪಕಾರಿಣೆ, ಕೊಡುವವರಿಂದ ನಾವು ಏನನ್ನೂ ಅಪೇಕ್ಷೆ ಪಡಬಾರ್ದಂತೆ. ಅವರು ನಮಗೆ ದಾನ ಕೊಡ್ತಾ ಇದ್ದೇವೆ, ನಾವು ಅವರು ನಮಗೆ ದಾನ ಕೊಡಲಿ. ಅನುಪಕಾರಿಣೆ, ಅವರಿಂದ ಯಾವ ಉಪಕಾರವನ್ನು ಬಯಸೇದೇನೆ. ದೇಶೇ ಕಾಲೇಚ ಪಾತ್ರೇಚ, ಶುದ್ಧವಾದಂತಹ ದೇಶದಲ್ಲಿ, ಶುದ್ಧವಾದಂತಹ ಕಾಲದಲ್ಲಿ, ಶುದ್ಧನಾದಂತಹ ಪಾತ್ರನಿಗೆ, ಸತ್ಪಾತ್ರನಿಗೆ ಏನು ದಾನ ಕೊಡ್ತೇವೋ ಅದನ್ನು ಸಾತ್ವಿಕ ದಾನ ಅಂತ ಕರೀತಾರೆ. ಇನ್ನು ರಾಜಸ ದಾನ ಅಂದರೆ ಏನು ಅಂತಂದರೆ, ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತತ್ರಾಜಸಂ ಉದಾಹೃತಂ. ಯತ್ತು ಪ್ರತ್ಯುಪಕಾರಾರ್ಥಂ, ನಾನು ಇವನಿಗೆ ದಾನ ಕೊಡ್ತೇನೆ, ಇವನು ನನಗೆ ದಾನ ಕೊಡಲಿ ಅಂತ ಈ ರೀತಿಯಾಗಿ ಪ್ರತ್ಯುಪಕಾರಕ್ಕಾಗಿ ಯಾವುದೋ ಮನಸ್ಸಿನಲ್ಲಿ ಫಲದ ಉದ್ದೇಶವನ್ನು ಇಟ್ಟುಕೊಂಡು ನಾನು ಇವನಿಗೆ ದಾನ ಕೊಡ್ತೇನೆ, ಇವನು ನನಗೆ ದಾನವನ್ನು ಕೊಡಲಿ ಅಂತ ಪ್ರತ್ಯುಪಕಾರಕ್ಕಾಗಿ ಯಾರು ದಾನ ಕೊಡ್ತಾರೋ, ದೀಯತೇಚ ಪರಿಕ್ಲಿಷ್ಟಂ, ಅಯ್ಯೋ ದಾನ ಕೊಡಬೇಕಲ್ಲ ಅಂತ ಮನಸ್ಸಿನಲ್ಲಿಯೇನೇ ವ್ಯಥೆ ಪಡ್ತಾ ಯಾವನು ದಾನ ಕೊಡ್ತಾನೋ ಅದನ್ನು ರಾಜಸ ದಾನ ಅಂತ ಈ ರೀತಿಯಾಗಿ ಕರೀತಾರೆ. ಇನ್ನು ತಾಮಸ ದಾನ ಅಂದರೆ ಏನು ಅಂತಂದರೆ, ಅದೇಶ ಕಾಲೇ ಯದ್ದಾನಂ ಅಪಾದ್ರೇಭ್ಯಶ್ಚ ದೀಯತೆ ಅಸಂಸ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾಹೃತಂ. ದೇಶ ಚೆನ್ನಾಗಿರೋದಿಲ್ಲ, ಕಾಲ ಚೆನ್ನಾಗಿರೋದಿಲ್ಲ, ಸತ್ಪಾತ್ರನೂ ಇರೋದಿಲ್ಲ. ಅವನು ಸತ್ಪಾತ್ರ ಅಂದರೆ ಏನು ಅಂತಂದರೆ, ಶುದ್ಧವಾದಂತಹ ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಶಾಸ್ತ್ರಾಧ್ಯಯನವನ್ನು ಯಾವನು ಅಧ್ಯಯನ ಮಾಡಿಕೊಂಡು ಇರ್ತಾನೋ ಅವನನ್ನು ಸತ್ಪಾತ್ರ ಅಂತ ಕರೀತಾರೆ. ಹಾಗಾದರೆ ಕಾಲನೂ ಚೆನ್ನಾಗಿಲ್ಲ, ದೇಶನೂ ಚೆನ್ನಾಗಿಲ್ಲ, ಸತ್ಪಾತ್ರನೂ ಅಲ್ಲದೇನೆ ಅಸಂಸ್ಕೃತಂ ಅವಜ್ಞಾತಂ, ಅವಮಾನ ಮಾಡ್ತಾ ಯಾರು ದಾನವನ್ನು ಕೊಡ್ತಾರೋ ಅಂತಹ ದಾನವನ್ನು ತಾಮಸ ದಾನ ಅಂತ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾದರೆ ದಾನಗಳಲ್ಲಿ 3 ವಿಧ: ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಈ ರೀತಿಯಾಗಿ 3 ರೀತಿಯಾದಂತಹ ದಾನಗಳಿವೆ. ಹಾಗಾದರೆ ಭಾಗವತದಲ್ಲಿಯೂ ಅಷ್ಟಮ ಸ್ಕಂದದ 18ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ನಮ್ಮಲ್ಲಿ ಇರತಕ್ಕಂತಹ ಸಂಪತ್ತನ್ನು 5 ಭಾಗಗಳನ್ನಾಗಿ ಮಾಡಬೇಕು ಅಂತ ಈ ರೀತಿಯಾಗಿ ಭಾಗವತದಲ್ಲಿ ಬರ್ತದೆ. ಧರ್ಮಾಯ ಯಶಸೇರ್ಥಾಯ ಕಾಮಾಯ ಸ್ವಜನಾಯ ಚ
ಪಂಚದ ವಿಭಜನ್ ವಿತ್ತಂ ಇಹಾಮುತ್ರ ಚ ಮೋದತೆ. ನಮ್ಮಲ್ಲಿರ್ತಕ್ಕಂತಹ ಸಂಪತ್ತನ್ನು 5 ಭಾಗವನ್ನಾಗಿ ಮಾಡಬೇಕಂತೆ. ಒಂದು ಧರ್ಮಕ್ಕಾಗಿ, ಅಂದರೆ ಸತ್ಪಾತ್ರನಾದಂತಹ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅದು ಧರ್ಮ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಧರ್ಮಕ್ಕಾಗಿ. ಯಶಸ್ಸೆ, ನಮ್ಮಲ್ಲಿರ್ತಕ್ಕಂತಹ ಸಂಪತ್ತನ್ನು ಮಂದಿರಗಳಿಗೆ ಒಂದು ಸ್ವಲ್ಪ ದಾನ ಕೊಡಬೇಕಂತೆ. ಭೂದಾನ ಅಥವಾ ಅನ್ನದಾನ, ಹೀಗೆ ಮಠ ಮಂದಿರಗಳಿಗೆ ಕೊಟ್ಟರೆ ಯಶಸ್ಸೆ. ಅರ್ಥಾಯ, ತನ್ನ ವ್ಯವಹಾರಕ್ಕಾಗಿಯೂ ಕೂಡ ಸ್ವಲ್ಪ ಹಣವನ್ನು ತೆಗೆದಿಡಬೇಕಂತೆ. ಅರ್ಥಾಯ. ಕಾಮಾಯ, ತನ್ನ ಭೋಗಕ್ಕಾಗಿಯೂ ಕೂಡ ಸ್ವಲ್ಪ ಹಣವನ್ನು ತೆಗೆದಿಡಬೇಕಂತೆ. ಇನ್ನು ಕೊನೆಯದು ಸ್ವಜನಾಯಚ, ತನ್ನ ಕುಟುಂಬಕ್ಕಾಗಿಯೂ ಕೂಡ ಸ್ವಲ್ಪ ಹಣವನ್ನು ತೆಗೆದಿಡಬೇಕಂತೆ. ಹೀಗೆ ಪಂಚದ ವಿಭಜನ್ ವಿತ್ತಂ, ಈ ರೀತಿಯಾಗಿ ಹಣವನ್ನು 5 ಭಾಗಗಳನ್ನಾಗಿ ಮಾಡಿ ಅವನೇನೋ ಹೀಗೆ ಯಾರು ಮಾಡ್ತಾರೋ ಇಹಾಮುತ್ರ ಚ ಮೋದತೆ, ಅಂತಹ ವ್ಯಕ್ತಿ ಈ ಸಂಸಾರದಲ್ಲಿ ಮತ್ತು ಪರಲೋಕದಲ್ಲಿಯೂ ಕೂಡ ಸಂತೋಷದಿಂದ ಇರ್ತಾನೆ ಅಂತ ಈ ರೀತಿಯಾಗಿ ಭಾಗವತದಲ್ಲಿಯೂ ಕೂಡ ಈ ಶ್ಲೋಕದ ಉದಾಹರಣೆ ಇದೆ. ಅಂದಮೇಲೆ ದಾನ ಅಂತನ್ನೋದು ಬಹಳ ಮಹತ್ವವಾದದ್ದು. ಆಯಾಸತ ಪ್ರಲಬ್ಧಸ್ಯ ಪ್ರಾಣೋಭ್ಯೋಪಿ ಗರೀಯಸಃ ಗತಿರೇಕೈವ ವಿತ್ತಸ್ಯ ದಾನಮಣ್ವಪಿ ಯತ್ನತಃ. ಸ್ಮೃತಿರತ್ನಾವಲಿಯ ವಾಕ್ಯ ಇದು. ಆಯಾಸತ ಪ್ರಲಬ್ಧಸ್ಯ, ಬಹಳ ಕಷ್ಟಪಟ್ಟು ನಾವು ಹಣವನ್ನು ಸಂಪಾದನೆ ಮಾಡ್ತೇವೆ. ಪ್ರಾಣೇಭ್ಯೋಪಿ ಗರೀಯಸಃ, ಪ್ರಾಣಕ್ಕಿಂತಲೂ ಕೂಡ ಶ್ರೇಷ್ಠ. ಆದರೆ ಗತಿರೇಕೈವ ವಿತ್ತಸ್ಯ, ಅಂತಹ ಹಣವನ್ನು ಯಾವುದಕ್ಕೆ ಅಂದರೆ ದಾನಮಣ್ವಪಿ, ಪ್ರಯತ್ನಪೂರ್ವಕವಾಗಿ ಆ ಹಣವನ್ನು ಉಪಯೋಗಿಸ್ಬೇಕಂತೆ. ಅಂದಮೇಲೆ ಬಹಳ ಇದೆ. ದಾನವನ್ನು ಕೊಟ್ಟರೆ ನಾನು ದಾನ ಕೊಟ್ಟೆ ಅಂತ ಬಹಳ ಜನದ ಮುಂದೆ ಹೇಳ್ಕೋತೇವೆ ನಾವು, ಬಹಳ ಜನರ ಮುಂದೆ ಹೇಳ್ಕೋತೀವಿ. ಅದಕ್ಕೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ವಾಕ್ಯ ಬರುತ್ತೆ, ಶ್ಲೋಕ ಬರುತ್ತೆ. ದತ್ವಾ ನಾನುಷಯಂ ಕುರ್ಯಾತ್ ದಾನಂ ನ ಪ್ರತಿಪಾದಯೇತ್ ಯದ್ದಾನಂ ಪ್ರತಿಪಾದ್ಯೇತ ತದ್ದಾನಂ ನಿಷ್ಫಲಂ ಭವೇತ್. ನೋಡ್ರಿ ಎಷ್ಟು ಸುಂದರವಾದಂತಹ ಶ್ಲೋಕ ಇದೆ. ದತ್ವಾ ನಾನುಷಯಂ ಕುರ್ಯಾತ್, ದಾನ ಕೊಟ್ಟ ಮೇಲೆ ಪಶ್ಚಾತ್ತಾಪ ಪಡಬಾರದಂತೆ. ದತ್ವಾ ನಾನುಷಯಂ ಕುರ್ಯಾತ್, ಅಯ್ಯೋ 1000 ರೂಪಾಯಿ ಕೊಟ್ಬಿಟ್ವಲ್ಲ, 500 ರೂಪಾಯಿ ಕೊಟ್ಟಿದ್ರೆ ಸಾಕಾಗಿತ್ತೇನೋ ಅಂತ ಈ ರೀತಿಯಾಗಿ ಪಶ್ಚಾತ್ತಾಪ ಪಡಬಾರ್ದಂತೆ. ಅಷ್ಟೇ ಅಲ್ಲ, ದಾನಂನ ಪ್ರತಿಪಾದಯೇತ್, ಕೊಟ್ಟಂತಹ ದಾನವನ್ನು ಇನ್ನೊಬ್ಬರ ಮುಂದೆ ಹೇಳಬಾರ್ದಂತೆ. ಇವತ್ತು ನಾನು ದಾನ ಕೊಟ್ಟೆ, ನಾಳೆ ದಾನ ಕೊಡ್ತಾ ಇದ್ದೀನಿ, ಒಟ್ಟೆ ಇನ್ನೊಬ್ಬರ ಮುಂದೆ ನಾವು ಅದನ್ನು ದಾನ ಕೊಟ್ಟದ್ದನ್ನು ಹೇಳಬಾರ್ದಂತೆ. ಅಷ್ಟೇ ಅಲ್ಲದೆ ಯದ್ದಾನಂ ಪ್ರತಿಪಾದ್ಯೇತ, ಯಾವ ದಾನವನ್ನು ನಾವು ಹೇಳ್ಕೊಳ್ತೇವೋ ತದ್ದಾನಂ ನಿಷ್ಫಲಂ ಭವೇತ್. ನಾವು ಯಾರ ಮುಂದೆ ಆದರೂ ದಾನ ಕೊಟ್ಟದ್ದನ್ನು ಹೇಳಿಬಿಟ್ರೆ ಆ ದಾನದ ಫಲ ಬರೋದೇ ಇಲ್ಲ ಅಂತ ಈ ರೀತಿಯಾಗಿ ಮಹಾಭಾರತದ ಅನುಶಾಸನ ಪರ್ವದಲ್ಲಿಯೂ ಕೂಡ ಈ ಶ್ಲೋಕವನ್ನು ಉದಾಹರಿಸಿದ್ದಾರೆ. ಹೇಗೆ ಯಾವ ದಿಕ್ಕಿನಲ್ಲಿ ಕೊಡಬೇಕು ಅಂತ ಈ ರೀತಿಯಾಗಿ ದಾನವನ್ನು ಯಾವ ದಿಕ್ಕಿನಲ್ಲಿ ಕೊಡಬೇಕು, ಇಸ್ಕೊಳ್ಳೋನು ಯಾವ ದಿಕ್ಕಿನಲ್ಲಿ ಇಸ್ಕೊಳ್ಬೇಕು ಅಂತ ವಿಚಾರ ಮಾಡಿದರೆ, ದದ್ಯಾತ್ ಪೂರ್ವಮುಖೋದಾನಂ ಗೃಹೀಯಾತ್ ಉತ್ತರಾಮುಖ ಆಯುರ್ವಿವರ್ಧತೆ ಧಾತು ಗೃಹೀತು ಕ್ಷೀಯತೇನ ತತ್. ನೋಡ್ರಿ, ದದ್ಯಾತ್ ಪೂರ್ವಮುಖೋದಾನಂ, ಕೊಡುವವನು ಪೂರ್ವಮುಖಕ್ಕೆ ದಾನವನ್ನು ಕೊಡಬೇಕಂತೆ. ಗೃಹೀಯಾತ್ ಉತ್ತರಾಮುಖ, ಆ ದಾನವನ್ನು ಇಸ್ಕೊಳ್ಳೋನು ಉತ್ತರಾಭಿಮುಖವಾಗಿ ಆ ದಾನವನ್ನು ಇಸ್ಕೊಳ್ಬೇಕಂತೆ. ಆಯುರ್ವಿವರ್ಧತೆ ಧಾತು, ಈ ರೀತಿಯಾಗಿ ದಿಕ್ಕಿಗೆ ಅನುಸಾರವಾಗಿ ಯಾವನು ದಾನ ಕೊಡ್ತಾನೋ ಆಯುರ್ವಿವರ್ಧತೆ, ಅವನ ಆಯುಷ್ಯವೂ ಹೆಚ್ಚಾಗತ್ತೆ. ಯಾರು ದಾನವನ್ನು ಇಸ್ಕೊಳ್ತಾರೋ ಅವನ ಆಯುಷ್ಯ ಕ್ಷೀಣವಾಗೋದಿಲ್ಲ ಅಂತ ಈ ರೀತಿಯಾಗಿಯೂ ಕೂಡ ವಾಕ್ಯ ಇದೆ. ಅಂದಮೇಲೆ ಪ್ರಯತ್ನಪೂರ್ವಕವಾಗಿ ದಾನವನ್ನು ಕೊಡಬೇಕಂತೆ. ಹಾಗಾದರೆ ದಾನ ಕೊಡ್ತೇವೆ, ಹಾಗಾದರೆ ಎಲ್ಲಿ ಕೊಡಬೇಕು? ಪಾತ್ರನನ್ನೇ ಕರೆಸ್ಬೇಕೋ ಅಥವಾ ಎಲ್ಲಿ ಕೊಡಬೇಕು, ಯಾವುದು ಕೊಟ್ಟರೆ ಶ್ರೇಷ್ಠ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದರೆ, ಅಭಿಗಮ್ಯ ಉತ್ತಮಂ ದಾನಂ ಆಹೂಯೇವತು ಮಧ್ಯಮಂ ಅಧಮಂ ಯಾಚಮಾನಾಯ ಸೇವಾದಾನಂತು ನಿಷ್ಫಲಂ. ಎಷ್ಟು ಸುಂದರವಾದಂತಹ ಮಾತು. ಯಾರಿಗೆ ಕೊಡ್ತಾ ಇದ್ದೀರೋ ದಾನವನ್ನು ಅವನ ಮನೆಗೆ ಹೋಗಿ ದಾನ ಕೊಟ್ಟರೆ ಅದು ಉತ್ತಮವಾದಂತಹ ದಾನ. ಅಭಿಗಮ್ಯ ಉತ್ತಮಂ ದಾನಂ, ಅವನ ಮನೆಗೇ ಹೋಗಿ ಕೊಟ್ಟರೆ ಅದು ಉತ್ತಮವಾದಂತಹ ದಾನ. ಆಹೂಯೇವತು ಮಧ್ಯಮಂ, ಇಲ್ಲ ಆಚಾರ್ಯ ನೀವೇ ಬಂದುಬಿಡಿ ನಮ್ಮ ಮನೆಗೆ ಬಂದು ದಾನ ಇಸ್ಕೊಂಡು ಹೋಗ್ರಿ ಅಂತ ಈ ರೀತಿಯಾಗಿ ಅವರನ್ನೇ ಮನೆಗೆ ಕರೆಸಿಕೊಟ್ರೆ ಅದು ಮಧ್ಯಮವಾದಂತಹ ದಾನ. ಅಧಮಂ ಯಾಚಮಾನಾಯ, ಬೇಡಿದ ಮೇಲೆ ಕೊಟ್ಟರೆ ಅದು
ಕೇಳ್ತಾರೆ ದಾನ ಕೊಡ್ರಿ ಅಂತ, ಕೇಳಿದ ಮೇಲೆ ನಾವೇನು ದಾನ ಕೊಡ್ತೇವೋ ಅದು ಅಧಮಂ ಯಾಚಮಾನಾಯ ಸೇವಾದಾನಂತೂ ನಿಷ್ಫಲಂ. ಅಯ್ಯೋ ಅವರು ನಮಗೆ ದಾನ ಕೊಟ್ಟಾರೆ, ನಾವು ಅವರಿಗೆ ದಾನ ಕೊಟ್ಬಿಟ್ರೆ ಆಯಿತು, ಅವರು ಕೊಟ್ಟಿದ್ದಾರೆ ಅನ್ನೋ ಸಲುವಾಗಿ ನಾವು ಇನ್ನೊಬ್ಬರಿಗೆ ಏನಾದರೂ ದಾನ ಕೊಟ್ಟರೆ ಆ ದಾನ ಅದು ನಿಷ್ಫಲ ಅಂತ ಈ ರೀತಿಯಾಗಿ ಶಾಸ್ತ್ರ ಸುಂದರವಾದಂತಹ ಮಾತನ್ನು ಹೇಳ್ತಾ ಇದೆ. ಅಂದಮೇಲೆ ಎಷ್ಟು ಪ್ರಯತ್ನಪೂರ್ವಕವಾಗಿ ನಾವು ದಾನವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಅಂದಮೇಲೆ ಈ ರೀತಿಯಾಗಿ ವೈಶಾಖ ಮಾಸದಲ್ಲಿ ಯಾವ ಯಾವ ದಾನವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದರೆ ನಾರದರೇ ಹೇಳ್ತಾರೆ, ನಮಾಧವ ಸಮೋ ಮಾಸೋ ನ ಕೃತೇನ ಯುಗಂ ಸಮಂ ನಚ ವೇದ ಸಮಂ ಶಾಸ್ತ್ರಂ ನ ತೀರ್ಥಂ ಗಂಗಯಾ ಸಮಂ. ವೈಶಾಖ ಮಾಸಕ್ಕೆ ಸಮವಾದಂತಹ ಮಾಸ ಇಲ್ಲ, ಕೃತಯುಗಕ್ಕೆ ಸಮವಾದಂತಹ ಯುಗ ಇಲ್ಲ, ವೇದಗಳಿಗೆ ಸಮವಾದಂತಹ ಶಾಸ್ತ್ರ ಇಲ್ಲ, ಗಂಗೆಗೆ ಸಮವಾದಂತಹ ತೀರ್ಥವಿಲ್ಲ. ನ ಜಲೇನ ಸಮಂ ದಾನಂ ನ ಸುಖಂ ಭಾರ್ಯಯಾ ಸಮಂ ಕೃಷೇಸ್ತು ನ ಸಮಂ ವಿತ್ತಂ ನ ಲಾಭೋ ಜೀವಿತಾತ್ಪರವಃ. ನೀರಿಗೆ ಸಮವಾದ, ನೀರಿನ ದಾನಕ್ಕೆ ಸಮವಾದಂತಹ ದಾನ ಇಲ್ಲ. ನ ಜಲೇನ ಸಮಂ ದಾನಂ ಕೃಷೇಸ್ತು ನ ಸಮಂ ವಿತ್ತಂ, ಕೃಷಿಗೆ ಸಮವಾದಂತಹ ಬೇರೊಂದು ಧನ ಇಲ್ಲ. ನ ಲಾಭೋ ಜೀವಿತಾತ್ಪರಃ, ಬದುಕುವುದಕ್ಕಿಂತ ಹೆಚ್ಚು ಜೀವಿತಕ್ಕಿಂತ ಅಧಿಕವಾದಂತಹ ಅನ್ಯ ಲಾಭವಿಲ್ಲ. ಅಂದಮೇಲೆ ಹೆಚ್ಚು ಹೆಚ್ಚು ನಾವು ಯಾವುದೋ ಮನಸ್ಸನ್ನು ಬೇಸರ ಮಾಡಿಕೊಂಡು ನಾವು ಎಷ್ಟೋ ಯುವಕ ಯುವತಿಯರು ಕೂಡ ಪ್ರಾಣವನ್ನು ಕಳೆದುಕೊಳ್ಳುವಂತಹ ನಾವು ಕಂಡಿರ್ತೇವೆ. ಅಂದಮೇಲೆ ವಿನಾಶೇ ಬಹುವೋ ದೋಷಾಃ ಜೀವನ್ ಭದ್ರಾಣಿ ಪಶ್ಯತಿ ಅಂತ ಹೇಳುತ್ತೆ ರಾಮಾಯಣ. ಅಂದಮೇಲೆ ವಿನಾಶೇ ಬಹುವೋ ದೋಷಾಃ, ಈ ಪ್ರಾಣವನ್ನು ಕಳೆದುಕೊಂಡ್ರೆ ಬಹಳ ದೋಷ ಉಂಟು. ಜೀವನ್ ಭದ್ರಾಣಿ ಪಶ್ಯತಿ, ಬದುಕಿದ್ರೆ ಏನೋ ಒಂದು ಮಂಗಳಕರವಾದಂತಹ ಸುಖಕರವಾದಂತಹ ದಿನಗಳನ್ನು ನೋಡಬಹುದು. ಅಂದಮೇಲೆ ಜೀವನ್ ಭದ್ರಾಣಿ ಪಶ್ಯತಿ ಅಂದಮೇಲೆ ಈ ರೀತಿಯಾಗಿ ಜೀವಿತಕ್ಕಿಂತ ಅನ್ಯವಾದಂತಹ ಲಾಭವಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದೆ. ನ ತಪೋ ನಶನಾ ತುಲ್ಯಂ ನ ದಾನಾತ್ ಪರಮಂ ಸುಖಂ ನ ಧರ್ಮಸ್ತು ದಯಾ ತುಲ್ಯೋ ನ ಜ್ಯೋತಿಶ್ಚಕ್ಷುಷಾ ಸಮಂ ನ ತೃಪ್ತಿರಶನಾ ತುಲ್ಯ ನ ವಾಣಿಜ್ಯಂ ಕೃಷೇ ಸಮಂ ನ ಧರ್ಮೇಣ ಸಮಂ ಮಿತ್ರಂ ನ ಸತ್ತೇನ ಸಮಂ ಯಶಃ. ಅಂದಮೇಲೆ ನಿರಾಹಾರಕ್ಕೆ ಸಮವಾದಂತಹ ತಪಸ್ಸಿಲ್ಲ, ದಾನದಿಂದ ಬರುವಂತಹ ಸುಖಕ್ಕಿಂತ ಅಧಿಕವಾದ ಸುಖ ಇಲ್ಲ, ದಯೆಗೆ ಸಮವಾದಂತಹ ಅನ್ಯ ಧರ್ಮವಿಲ್ಲ ಅಂತ ಈ ರೀತಿಯಾಗಿ ನಾರೋಗ್ಯ ಸಮುತ್ಥಾನಂ ನತ್ರಾತ ಕೇಶವಾತ್ಪರಃ ನಮಾಧವ ಸಮಂ ಲೋಕೆ ಪವಿತ್ರಂ ಕವಯೋ ವಿದುಹು. ಅಂದಮೇಲೆ ನಿರೋಗಕ್ಕೆ ಅಂದರೆ ದೇಹ ಸ್ವಾಸ್ಥ್ಯತೆಯಿಂದ ಕೂಡಿದೆ, ಯಾವ ರೋಗ ಇಲ್ಲ ಅಂತಂದರೆ ಮನುಷ್ಯ ಸುಖದಿಂದ ಸಂತೋಷದಿಂದ ಇರ್ತಾನೆ. ಏನೋ ರೋಗ ಆಗಿದೆ ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ವ್ಯಥೆಯನ್ನು ಪಡ್ತಾ ಇರ್ತಾನೆ. ಭಗವಂತನಿಗೆ ಸಮನಾದಂತಹ ರಕ್ಷಕರಿಲ್ಲ, ಅವನೇ ರಕ್ಷಣೆ ಮಾಡಬೇಕು. ಅಂದಮೇಲೆ ನಮಾಧವ ಸಮಂ ಲೋಕೆ ಪವಿತ್ರಂ ಕವಯೋ ವಿದುಹು ಅಂದಮೇಲೆ ಭಗವಂತನಿಗೆ ಸಮನಾದಂತಹ ಇನ್ನೊಬ್ಬ ಪವಿತ್ರವಾದಂತಹ ವಸ್ತು ಇಲ್ಲ ಅಂತ ಈ ರೀತಿಯಾಗಿ ಕವಯೋ ವಿದುಹು ಜ್ಞಾನಿಗಳು ಹೇಳಿದ್ದಾರೆ. ಅಂದಮೇಲೆ ಮಾಧವ ಪರಮೋ ಮಾಸಃ ಶೇಷಶಾಯಿ ಪ್ರಿಯಸ್ಸದಾ ಔರತೇನ ಕ್ಷಪೇದ್ಯಸ್ತು ಮಾಸಂ ಮಾಧವವಲ್ಲಭಂ ತಿರ್ಯಗ್ಯೋನಿಂ ಸಯಾತ್ಯಾಶು ಸರ್ವಧರ್ಮ ಬಹಿಷ್ಕೃತಃ ಔರತೇನ ಗತೋ ಏಷಾಂ ಮಾಧವೋ ಮರ್ತ್ಯಧರ್ಮಿಣಾಂ. ಅಂದಮೇಲೆ ಈ ವೈಶಾಖ ಮಾಸ ಶೇಷಶಾಯಿಯಾದಂತಹ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು. ಸರ್ವ ಮಾಸಗಳಲ್ಲಿಯೂ ಕೂಡ ಇದು ಶ್ರೇಷ್ಠವಾದಂತಹ ಮಾಸ. ಔರತೇನ ಕ್ಷಪೇದ್ಯಸ್ತು ಮಾಸಂ ಮಾಧವವಲ್ಲಭಂ ತಿರ್ಯಗ್ಯೋನಿಂ ಸಯಾತ್ಯಾಶು ಸರ್ವಧರ್ಮ ಬಹಿಷ್ಕೃತಃ. ಯಾರು ಈ ವೈಶಾಖ ಮಾಸವನ್ನು ಔರತೇನ ವ್ರತಾಚರಣೆ ಇಲ್ಲದೆ, ಸತ್ಕರ್ಮಗಳಿಲ್ಲದೆ, ದಾನಗಳಿಲ್ಲದೆ, ಸ್ನಾನಗಳಿಲ್ಲದೆ ಯಾರು ವ್ಯರ್ಥವಾಗಿ ಕಳೀತಾರೋ ತಿರ್ಯಗ್ಯೋನಿಂ ಸಯಾತ್ಯಾಶು ಸರ್ವಧರ್ಮ ಬಹಿಷ್ಕೃತ, ಎಲ್ಲ ಧರ್ಮಗಳಿಂದ ಬಹಿಷ್ಕೃತನಾಗಿ ಅತ್ಯಂತ ನೀಚವಾದಂತಹ ತಿರ್ಯಗ್ಯೋನಿ, ಅತ್ಯಂತ ನೀಚವಾದಂತಹ ಯೋನಿಯಲ್ಲಿ ಅವನು ಹುಡ್ತಾನಂತೆ. ಪ್ರವೃತ್ತಾನಾಂ ತು ಭಕ್ಷ್ಯಾಣಾಂ ಮಾಧವೇ ನಿಯಮೇ ಕೃತೆ ಅವಶ್ಯಂ ವಿಷ್ಣು ಸಾಯುಜ್ಯಂ ಪ್ರಾಪ್ನೋತ್ತೇವ ನ ಸಂಶಯ. ಅಂದಮೇಲೆ ನಿಯಮಪೂರ್ವಕವಾಗಿ ಈ ವೈಶಾಖ ಮಾಸದಲ್ಲಿ ಯಾರು ಭೋಜನಾದಿಗಳನ್ನು ಮಾಡ್ತಾರೋ ಅವಶ್ಯಂ ವಿಷ್ಣು ಸಾಯುಜ್ಯಂ ಪ್ರಾಪ್ನೋತ್ತೇವ ನ ಸಂಶಯ, ನಿಶ್ಚಯಪೂರ್ವಕವಾಗಿ ಅವರು ಭಗವಂತನ ಸಾಯುಜ್ಯವನ್ನೇ ಹೊಂದುತ್ತಾರಂತೆ. ಸಂತೀಹ ಬಹುವಿತ್ತಾನಿ ವೃತಾನಿ ವಿವಿಧಾನಿ ಚ ದೇಹಾಯಾಸ ಕರಾಣ್ಯೇವ ಪುನರ್ಜನ್ಮ ಪ್ರದಾನಿ ಚ. ಅಂದಮೇಲೆ
ನಿಮ್ಮಲ್ಲಿ ಬಹಳ ಹಣ ಇರಬಹುದು, ಅನೇಕ ವ್ರತಗಳನ್ನು ಆಚರಣೆ ಮಾಡಿರ್ಬೋದು, ಬಹಳ ಕಷ್ಟಪಟ್ಟು ಎಲ್ಲ ಮಾಡಿದ್ರೂ ಕೂಡ ಪುನರ್ಜನ್ಮ ಪ್ರಧಾನಿಚ ಮತ್ತೆ ನಿಮಗೆ ಜನ್ಮ ಎನ್ನುವುದು ಬಂದೇ ಬರ್ತದೆ. ಆದರೆ ವೈಶಾಖ ಸ್ನಾನ ಮಾತ್ರೇಣ ನ ಪುನರ್ಜಾಯತೆ ಭುವಿ, ಯಾರು ಭಕ್ತಿಯಿಂದ ಸಂಕಲ್ಪಪೂರ್ವಕವಾಗಿ ಆ ವೈಶಾಖ ಮಾಸದ ಸ್ನಾನವನ್ನು ಮಾಡ್ತಾರೋ ನ ಪುನರ್ಜಾಯತೆ ಭುವಿ, ಅಂತವರು ಮತ್ತೆ ಭೂಮಿಯಲ್ಲಿ ಹುಟ್ಟೋದೇ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸರ್ವದಾನೇಶು ಯತ್ ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ ತತ್ಫಲಂ ಸಮಮಾಪ್ನೋತಿ ಮಾಧವೇ ಜಲದಾನತಃ. ಅಂದಮೇಲೆ ಏನು ದಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರಬೇಕು, ತತ್ಫಲಂ ಸಮಮಾಪ್ನೋತಿ, ಆ ಎಲ್ಲ ಫಲಗಳನ್ನು ವೈಶಾಖ ಮಾಸದಲ್ಲಿ ಜಲದಾನದಿಂದ ಬರ್ತದೆ. ಅಂದಮೇಲೆ ಮಹಾಭಾರತದಲ್ಲಿಯೂ ಕೂಡ ಅತ್ಯಂತ ಸುಂದರವಾಗಿ ಜಲದಾನದ ಮಹತ್ವವನ್ನು ಹೇಳಿದ್ದಾರೆ. ಅನ್ನೌಷಧ್ಯ ಮಹಾರಾಜ ವೀರೋದಶ್ಚ ಜಲೋದ್ಭವಾ ಯತಃ ಪ್ರಾಣಭೃತಾಂ ಪ್ರಾಣಃ ಸಂಭವಂತಿ ವಿಷಾಂಪತೆ. ಅನ್ನ, ಔಷಧಿ, ಲತೆಗಳು ಇವೆಲ್ಲವೂ ಕೂಡ ವೀರೋದಶ್ಚ ಜಲೋದ್ಭವಾ, ಎಲ್ಲವೂ ಕೂಡ ಹುಟ್ಟಿದ್ದು ಯಾವುದರಿಂದ ಅಂದರೆ ನೀರಿನಿಂದಲೇ. ಅಂದಮೇಲೆ ಈ ಜಲದಾನ ಎನ್ನುವುದು ಅತ್ಯಂತ ಶ್ರೇಷ್ಠವಾಗಿದೆ. ಅನ್ನಮೇವ ಮನುಷ್ಯಾಣಾಂ ಪ್ರಾಣಮಾಹುರ್ಮನೀಷಿಣಃ ತಚ್ಚ ಸರ್ವಂ ನರೋವ್ಯಾಘ್ರ ಪಾನೀಯ ಸಂಪ್ರವರ್ತತೆ. ಇವತ್ತು ನಮಗೆ ಅನ್ನ ಸಿಗ್ತಾ ಇದೆ ಅಂತಂದರೆ ಅದಕ್ಕೆಲ್ಲ ಮೂಲ ಕಾರಣ ಯಾವುದು ಅಂದರೆ ಅದು ನೀರು. ಧನ್ಯಂ ಯಶಸ್ಯಮಾಯುಷ್ಯಂ ಜಲದಾನಂ ವಿಷಾಂಪತೆ ಶತ್ರುಶ್ಚಾಪ್ಯದಿ ಕೌಂತೆಯ ಸದಾ ತಿಷ್ಠತಿ ತೋಯದಃ. ಆಮೇಲೆ ಯಶಸ್ಸು, ಮನುಷ್ಯರಿಗೆ ಕೀರ್ತಿ ಎಲ್ಲವೂ ಕೂಡ, ಶತ್ರುಗಳ ಸಂಹಾರ ಇವೆಲ್ಲವೂ ಕೂಡ ಆಗಬೇಕು ಅಂತಾದರೆ ಶತ್ರುಶ್ಚಾಪ್ಯದಿ ಕೌಂತೆಯ ಸದಾ ತಿಷ್ಠತಿ ತೋಯದಃ. ಅಂದಮೇಲೆ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ನೀರಿನ ದಾನವನ್ನು ಮಾಡಬೇಕಂತೆ. ತೋಯದೋ ಮನುಜವ್ಯಾಘ್ರ ಸ್ವರ್ಗಂ ಗತ್ವಾ ಮಹಾದ್ಯುತೆ ಅಕ್ಷಯಾನ್ ಸಮವಾಪ್ನೋತಿ ಲೋಕಾನಿತ್ಯಾನ್ ಬ್ರವೀನ್ ಮನುಹು. ಅಂದಮೇಲೆ ಯಾರು ವೈಶಾಖ ಮಾಸದಲ್ಲಿ ನೀರಿನ ದಾನವನ್ನು ಮಾಡ್ತಾರೋ ಸ್ವರ್ಗಂ ಗತ್ವಾ ಮಹಾದ್ಯುತೆ ಅಕ್ಷಯಾನ್ ಸಮವಾಪ್ನೋತಿ, ಸ್ವರ್ಗಕ್ಕೆ ಹೋಗಿ ಅಕ್ಷಯವಾದಂತಹ ಫಲವನ್ನು ಹೊಂದುತ್ತಾರೆ ಅಂತ ರೀತಿಯಾಗಿ ಜಲದಾನವನ್ನು ಹೇಳಿದ್ದಾರೆ. ಅಂದಮೇಲೆ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಜಲದಾನವನ್ನು ಮಾಡಬೇಕಂತೆ. ಜಲದಾನ ಅಸಮರ್ಥೇನ ಪರಸ್ಯಾಪಿ ಪ್ರಬೋಧನಂ ಕರ್ತವ್ಯಂ ಭೂತಿಕಾಮೇನ ಸರ್ವದಾನಾಧಿಕಂ ಹಿತತ. ಯಾರಿಗೆ ಜಲದಾನ ಮಾಡಲಿಕ್ಕಾಗೋದಿಲ್ಲ ಅವರು ಇನ್ನೊಬ್ಬರಿಂದ ಜಲದಾನವನ್ನು ಮಾಡಿಸಿದ್ರೂ ಕೂಡ ಅವರು ಪುಣ್ಯವನ್ನು ಹೊಂದುತ್ತಾರಂತೆ. ಏಕತಃ ಸರ್ವದಾನಾನಿ ಜಲದಾನಂ ಹಿ ಜೈಕತಃ ತುಲಾಂ ಆರೋಪಿತಂ ಪೂರ್ವಂ ಜಲದಾನಂ ವಿಶಿಷ್ಯತೆ. ತುಲಾಂ ಆರೋಪಿತಂ, ಹಿಂದೆ ತಕ್ಕಡಿಯಲ್ಲಿ ಒಂದು ಬದಿಯಲ್ಲಿ ಎಲ್ಲ ದಾನಗಳನ್ನು ಇಟ್ಟರಂತೆ, ಇನ್ನೊಂದು ತಕ್ಕಡಿಯಲ್ಲಿ ಇನ್ನೊಂದು ಕಡೆ ಎಲ್ಲ ನೀರಿನ ದಾನವನ್ನು ಇಟ್ಟರಂತೆ. ಯಾವುದು ಭಾರ ಆಯಿತು ಅಂದರೆ ನೀರಿನ ದಾನವೇ ಭಾರ, ನೀರೇ ಭಾರ ಆಯಿತಂತೆ. ಅಂದಮೇಲೆ ಏಕತಃ ಸರ್ವದಾನಾನಿ ಜಲದಾನಂ ಹಿ ಚೈಕತಃ ತುಲಾಂ ಆರೋಪಿತಂ ಪೂರ್ವಂ ಜಲದಾನಂ ವಿಶಿಷ್ಯತೆ. ಮಾರ್ಗೇ ಧ್ವಗಾನಾಂ ಯೋ ಮರ್ತ್ಯಃ ಪ್ರಪಾದಾನಂ ಕರೋತಿ ಸಕೋಟಿ ಕುಲಮುದ್ರತ್ಯ ವಿಷ್ಣುಲೋಕೆ ಮಹೀಯತೆ. ಮಾರ್ಗದಲ್ಲಿ ಬಿಸಿಲಿನಿಂದ ಬಳಲಿದವರಿಗೆ ಯಾರು ನೀರನ್ನು ಕೊಡ್ತಾರೋ ಸಕೋಟಿ ಕುಲಮುದ್ರತ್ಯ, ಅವರ ಕೋಟಿ ಕೋಟಿ ಕುಲಗಳು ಯಶಸ್ಸನ್ನು ಹೊಂದಿ ವಿಷ್ಣುಲೋಕೆ ಮಹೀಯತೆ, ಭಗವಂತನ ಲೋಕದಲ್ಲಿ ಸುಖವಾಗಿ ಇರ್ತಾರಂತೆ. ದೇವಾನಾಂಚ ಪಿತೃಣಾಂಚ ಋಷೀಣಾಂ ರಾಜಸತ್ತಮ ಅತ್ಯಂತ ಪ್ರೀತಿದಂ ಸತ್ಯಂ ಪ್ರಪಾದಾನಂ ನ ಸಂಶಯ. ಅಂದಮೇಲೆ ವಿಶೇಷವಾಗಿ ದೇವತೆಗಳಿಗೆ, ಪಿತೃದೇವತೆಗಳಿಗೆ, ಋಷಿಗಳಿಗೆ ಯಾರು ಈ ವೈಶಾಖ ಮಾಸದಲ್ಲಿ ನೀರು ಕೊಡ್ತಾರೋ ಅವರೆಲ್ಲರೂ ಇವರ ಮೇಲೆ ಪ್ರೀತರಾಗ್ತಾರಂತೆ. ಪ್ರಪಾದಾನೇನ ಸಂತುಷ್ಟ ಏನಾದ್ದ ಶ್ರಮಕರ್ಷಿತಾ ತೋಷಿತಾಸ್ತೇನ ದೇವಾಶ್ಚ ಬ್ರಹ್ಮ ವಿಷ್ಣು ಶಿವಾದಯ. ಅಂದಮೇಲೆ ಯಾರು ಆ ಬಿಸಿಲಿನ ಶ್ರಮವನ್ನು ಹೊಂದಿ ಬಂದಿರ್ತಾರೋ ಅವರಿಗೆ ನೀರು ಕೊಟ್ಟರೆ ಬ್ರಹ್ಮ ತೋಷಿತಾಸ್ತೇನ ದೇವಾಶ್ಚ ಬ್ರಹ್ಮ ವಿಷ್ಣು ಶಿವ ಇವರೆಲ್ಲರೂ ಕೂಡ ಸಂತುಷ್ಟರಾಗ್ತಾರಂತೆ. ಸಲಿಲಾಕಾಂಕ್ಷಿ ಛಾಯಾಮಪಿಚ್ಛತಾಂ ವ್ಯಜನಂ ವ್ಯಜನಾಕಾಂಕ್ಷಿ ವೈಶಾಖ ಮಾಸಿ ಭೂಮಿಪ. ಅಂದಮೇಲೆ ಹೇಗೆ ನೀರಿನ ದಾನವನ್ನು ಮಾಡ್ತೇವೋ ಅದೇ ರೀತಿಯಾಗಿ ಈ ಬಿಸಿಲಿನಿಂದ ಬಳಲಿದವರಿಗೆ ಬೀಸಣಿಕೆಯ ದಾನವನ್ನು ಕೂಡ ಮಾಡಬೇಕಂತೆ. ವೈಶಾಖಾದೌ ನೃಣಾಂ ಕಾರ್ಯಂ ಶೀತೋಪಕರಣದಾನಕಂ ವ್ಯಜನಂ ಚಲಪಾತ್ರಂಚ ಧರ್ಮಂ ಸ್ಯಾತ್ ಪಾಪನಾಶನಂ. ಅಂದಮೇಲೆ ಎಲ್ಲ ಮನುಷ್ಯರು ವಿಶೇಷವಾಗಿ ಈ ವೈಶಾಖ ಮಾಸದಲ್ಲಿ ನೀರಿನ ದಾನ, ಬೀಸಣಿಕೆಯ ದಾನ ಎಲ್ಲವನ್ನೂ ಕೂಡ ಮಾಡಬೇಕಂತೆ. ಉಷ್ಣಕಾಲೇತು ಯದ್ದಾನಂ ಶೀತಲಂ ಪರಿಕೀರ್ತಿತಂ ವ್ಯಜನಾದಿ ವಿಶೇಷೇಣ ತತ್ಪುಣ್ಯ
ತತ್ಪುಣ್ಯಂ ಬಹುಧಾ ಸ್ಮೃತಂ. ಧರ್ಮಸಿಂಧು ವಾಕ್ಯ ಇದು. ಉಷ್ಣಕಾಲೇ ಯದ್ದಾನಂ ಶೀತಲಂ ಪರಿಕೀರ್ತಿತಂ. ಬಿಸಿಲಿನಿಂದ ಬಳಲಿದವರಿಗೆ ಶೀತಲಂ, ಅವರಿಗೆ ತಂಪಾಗಲು ಯಾರು ವಿಶೇಷವಾಗಿ ಈ ಬೀಸಣಿಕೆಯ ದಾನವನ್ನು ಕೊಡ್ತಾರೋ ತತ್ಪುಣ್ಯಂ ಬಹುಧಾ ಸ್ಮೃತಂ, ಅವರ ಪುಣ್ಯ ಬಹಳ ಇದೆಯಂತೆ. ದಾನಂ ಯತ್ ಶೀತಲಂ ಲೋಕೆ ತಾಪಹಾರಿಣಮುತ್ತಮಂ ವ್ಯಜನಂ ತತ್ರ ವಿಜ್ಞೇಯಂ ಜಲದಾನಂ ತಥೈವ ಚ. ಅಂದಮೇಲೆ ಬಿಸಿಲಿನಲ್ಲಿ ವಿಶೇಷವಾಗಿ ವೈಶಾಖ ಮಾಸದ ಬಿಸಿಲಿನಲ್ಲಿ ವಿಶೇಷವಾಗಿ ಈ ಬೀಸಣಿಕೆಯ ದಾನ, ನೀರಿನ ದಾನವನ್ನು ಎಲ್ಲರೂ ಕೂಡ ವಿಶೇಷವಾಗಿ ಮಾಡಬೇಕಂತೆ. ಜಲಂ ಛತ್ರಂಚ ವ್ಯಜನಂ ದಾನಮೇಶಾಂ ವಿಶಿಷ್ಯತೆ ಮಾಧವೇ ಮಾಸಿ ಸಂಪ್ರಾಪ್ತೆ ಬ್ರಾಹ್ಮಣಾಯ ಕುಟುಂಬಿನೇ. ಅಂದಮೇಲೆ ಜಲದಾನ, ಛತ್ರದಾನ, ವ್ಯಜನದಾನ ಎಲ್ಲವನ್ನೂ ಕೂಡ ವಿಶೇಷವಾಗಿ ಆ ಬ್ರಾಹ್ಮಣರ ಕುಟುಂಬಕ್ಕೆ ದಾನ ಮಾಡಬೇಕು. ಅದತ್ವೋದಕ ಕುಂಭಂ ಚ ಜಾತಕೋ ಜಾಯತೆ ಭುವಿ ಯೋದದ್ಯ ಶೀತಲಂ ತೋಯಂ ತೃಷಾರ್ಥಾಯ ಮಹಾತ್ಮನೇ. ಅಂದಮೇಲೆ ಈ ವೈಶಾಖ ಮಾಸದಲ್ಲಿ ನೀರಿನ ದಾನವನ್ನು ಯಾರು ಮಾಡೋದಿಲ್ವೋ ಅವರು ಮುಂದಿನ ಜನ್ಮದಲ್ಲಿ ಚಾತಕ ಪಕ್ಷಿಯಾಗಿ ಹುಡ್ತಾರಂತೆ. ಯೋದದ್ಯ ಶೀತಲಂ ತೋಯಂ ತೃಷಾರ್ಥಾಯ ಮಹಾತ್ಮನೇ ತಾವನ್ಮಾತ್ರೇಣ ರಾಜೇಂದ್ರ ರಾಜಸೂಯ ಯುತಂ ಲಭೇತ್. ನೋಡ್ರಿ, ಯಾರು ಈ ವೈಶಾಖ ಮಾಸದ ಬಿಸಿಲಿನಲ್ಲಿ ತೋಯಂ ತೃಷಾರ್ಥಾಯ, ಆ ನೀರಿನ ದಾಹದಿಂದ ಯಾರು ಬಳಲಿರ್ತಾರೋ ಅವರಿಗೆ ನೀರನ್ನು ಕೊಟ್ಟರೆ ರಾಜಸೂಯಾಯುತಂ ಲಭೇತ್. 10,000 ರಾಜಸೂಯ ಯಾಗ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಕೇವಲ ವೈಶಾಖ ಮಾಸದಲ್ಲಿ ಆ ಬಿಸಿಲಿನಲ್ಲಿ ಬಳಲಿದವರಿಗೆ ನೀರು ಕೊಟ್ಟರೆ ಬರ್ತದಂತೆ. ತಾವನ್ ಮಾತ್ರೇಣ ರಾಜೇಂದ್ರ ರಾಜಸೂಯಾಯುತಂ ಲಭೇತ ಘರ್ಮಶ್ರಮಾರ್ಥ ವಿಪ್ರಾಯ ವಿಜಯೇ ವ್ಯಜನೇನಯ ತಾವನ್ ಮಾತ್ರೇಣ ನಿಷ್ಪಾಪೋ ವಿಹಗಾದಿ ಪತಿರ್ಭವೇತ. ಈ ವೈಶಾಖ ಮಾಸದಲ್ಲಿ ಆ ಬಿಸಿಲಿನಲ್ಲಿ ಇದ್ದವರಿಗೆ ಬೀಸಣಿಕೆಯ ದಾನವನ್ನು ಕೊಟ್ಟರೆ ವಿಹಗಾದಿ ಪತಿರ್ಭವೇತ, ಅವನು ಗರುಡ ಪದವಿಯನ್ನೇ ಹೊಂದುತ್ತಾನಂತೆ. ಯೋ ವಿಜಯೇ ಅದತ್ವಾ ವ್ಯಜನಂ ಭೂಪ ವೈಶಾಖೇತು ದ್ವಿಜಾತಯೇ ಯೋ ವಿಜಯೇತ್ ಪಟೇನಾಪಿ ಪತಿಶ್ರಾಂತಂ ದ್ವಿಜೋತ್ತಮಂ. ಯಾರು ಈ ವೈಶಾಖ ಮಾಸದಲ್ಲಿ ಬ್ರಾಹ್ಮಣನಿಗೆ ಬೀಸಣಿಕೆಯ ದಾನವನ್ನು ಕೊಡೋದಿಲ್ಲವೋ ಅವನು ವಾತರೋಗದಿಂದ ಪೀಡಿತನಾಗಿ ಮರಣಾನಂತರ ವಿವಿಧ ಅನೇಕ ನರಕಗಳನ್ನು ಹೊಂದುತ್ತಾನಂತೆ. ಯಸ್ಥಾಲಂ ವ್ಯಜನಂ ವಾಪಿ ದತ್ವಾ ಶುದ್ಧೇನ ಚೇತಸ ವಿಧೂಯ ಸರ್ವ ಪಾಪಾನಿ ಬ್ರಹ್ಮಲೋಕಂ ಸ ಗಚ್ಚತಿ. ಅಂದಮೇಲೆ ಈ ಬೀಸಣಿಕೆಯ ದಾನವನ್ನು ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಕೊಟ್ಟರೆ ಅವನು ಬ್ರಹ್ಮಲೋಕವನ್ನೇ ಹೊಂದುತ್ತಾನಂತೆ. ಸದ್ಯ ಶ್ರಮಹರಂ ಪುಣ್ಯಂ ನದದ್ಯಾತ್ ವ್ಯಜನಂ ನರಹ ನಾರಕೀ ಯಾತನಾಂ ಭುಕ್ತ್ವಾ ಕಶ್ಮಲೋ ಜಾಯತೆ ಭುವಿ. ಈ ದೇಹಕ್ಕಾದ ಶ್ರಮವನ್ನು ತಕ್ಷಣದಲ್ಲಿ, ಅಂದರೆ ಬಿಸಿಲಿನಲ್ಲಿ ಬಳಲಿದವರಿಗೆ ಈ ಯಾರು ಬೀಸಣಿಕೆಯ ದಾನವನ್ನು ಮಾಡೋದಿಲ್ವೋ ಅಂಥವರು ನರಕದಲ್ಲಿ ಯಾತನೆಯನ್ನು ಅನುಭವಿಸಿ ಒಂದು ಕುಯೋನಿಯಲ್ಲಿ ಹುಡ್ತಾರಂತೆ. ಅಂದಮೇಲೆ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ನೀರು, ಬೀಸಣಿಕೆ, ಎಲ್ಲ ಛತ್ರ, ಎಲ್ಲ ದಾನಗಳನ್ನು ಮಾಡಬೇಕಂತೆ. ಅಚ್ಛತ್ರದೋ ನರೋಯಸ್ತು ವೈಶಾಖೇ ಮಾಧವಪ್ರಿಯೇ ಛಾಯಾಹೀನೋ ಮಹಾಕ್ರೂರ ಪಿಶಾಚೋ ಭುವಿಜಾಯತೆ. ಯಾರು ಈ ವೈಶಾಖ ಮಾಸದಲ್ಲಿ ಕ್ಷತ್ರಿಯ ದಾನ ಕೊಡಬೇಕಂತೆ. ಕ್ಷತ್ರಿಯ ದಾನವನ್ನು ಯಾರು ಕೊಡೋದಿಲ್ವೋ ಛಾಯಾಹೀನೋ ಮಹಾಕ್ರೂರ ಪಿಶಾಚೋ ಭುವಿಜಾಯತೆ. ಅವನು ಛಾಯಾಹೀನ, ಅವನಿಗೆ ಎಲ್ಲಿ ಹೋದರೂ ನೆರಳೇ ಸಿಗಲ್ಲಂತೆ. ಪರಲೋಕದಲ್ಲಿ ಎಲ್ಲಿ ಹೋದರೂ ಕೂಡ ನೆರಳು ಸಿಗದೇನೆ ಪಿಶಾಚೋ ಭುವಿಜಾಯತೆ, ಭೂಮಿಯಲ್ಲಿ ಪಿಶಾಚಿಯಾಗಿ ಹುಡ್ತಾನಂತೆ. ಅಂದಮೇಲೆ ವಿಶೇಷವಾಗಿ ಕ್ಷತ್ರಿಯ ದಾನವನ್ನು ಕೂಡ ಮಾಡಬೇಕಂತೆ. ಆತಪೇತು ಪರಿಕ್ಲಾಂತಂ ಯಚ್ಛತ್ರೇಣ ಅಭಿರಕ್ಷತಿ ತಸ್ಯ ಪಾಪಾನಿ ನಶ್ಯಂತಿ ಪುಣ್ಯಂ ಚಾಪ್ಯಭಿವರ್ಧತೆ. ಅಂದಮೇಲೆ ಬಿಸಿಲಿನಲ್ಲಿ ಬಳಲಿದವರಿಗೆ, ಅಂಥವರಿಗೆ ಕ್ಷತ್ರಿಯ ದಾನವನ್ನು ಮಾಡಿದರೆ ತಸ್ಯ ಪಾಪಾನಿ ನಶ್ಯಂತಿ, ಅವರೆಲ್ಲ ಪಾಪಗಳು ಕೂಡ ನಾಶವಾಗಿ ಪುಣ್ಯಂ ಚಾಪ್ಯಭಿವರ್ಧತೆ, ಅವರ ಪುಣ್ಯ ಹೆಚ್ಚಾಗ್ತಾ ಹೋಗ್ತದಂತೆ. ಯಪ್ರಯಚ್ಛತಿ ಛತ್ರಂತು ದ್ವಿಜಾತಾಯ ಆತಪ ಪೀಡಿತೆ ಸಸರ್ವ ಸುಖಮಾಪ್ನೋತಿ ದೀರ್ಘಮಾಯು ಪ್ರಜಾಯತೆ. ಅಂದಮೇಲೆ ಅಂಥವರಿಗೆ ಕ್ಷತ್ರಿಯ ದಾನವನ್ನು ಕೊಟ್ಟರೆ ಸಸರ್ವ ಸುಖಮಾಪ್ನೋತಿ, ಎಲ್ಲ ಸುಖವಾಗಿ ಇಲ್ಲಿಯೂ ಸುಖವಾಗಿರ್ತಾನಂತೆ, ಪರಲೋಕದಲ್ಲಿಯೂ ಕೂಡ ಸುಖವಾಗಿರ್ತಾನಂತೆ. ಛತ್ರಂ ದದಾತಿಯೋ ನಿತ್ಯಂ ತಸ್ಯ ಪುಣ್ಯಫಲಂ ಮಹತ ಆತಪ ವರ್ಷ ಸಂರಕ್ಷಿ ಸಯಾತಿ ಪರಮಾಂ ಗತಿಂ. ಅಂದಮೇಲೆ ಬಿಸಿಲಿನಿಂದ, ಮಳೆಯಿಂದ ಯಾರು ಬಳಲ್ತಾ ಇರ್ತಾರೋ ಅವರಿಗೆ ಕ್ಷತ್ರಿಯ ದಾನವನ್ನು ಮಾಡಿದರೆ ತಸ್ಯ ಪುಣ್ಯ ಫಲಂ ಮಹತ, ಅವನ ಪುಣ್ಯವನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಸಯಾತಿ ಪರಮಾಂ ಗತಿಂ, ಅವನು ಉತ್ತಮವಾದಂತಹ ಲೋಕಗಳನ್ನು ಹೊಂದುತ್ತಾನಂತೆ. ಅಷ್ಟೇ ಅಲ್ಲನೇನೆ ಯೋದದ್ಯಾತ್ ಪಾದುಕೆ ದಿವ್ಯೆ ಮಾಧವೇ ಮಾಧವಪ್ರವೇ ಯಮದೂತೌ ನಿರಾಕೃತ್ಯ ವಿಷ್ಣುಲೋಕಂ ಸ ಗಚ್ಚತಿ. ಅದೇ ರೀತಿಯಾಗಿ ನೀರು, ಛತ್ರಿ, ಬೀಸಣಿಕೆ, ಅದರ ಜೊತೆ
ಪಾದರಕ್ಷೆಯ ದಾನವನ್ನು ಕೂಡ ಮಾಡಬೇಕಂತೆ. ಯಾರು ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಪಾದರಕ್ಷೆಯ ದಾನವನ್ನು ಮಾಡ್ತಾರೋ ಅವನು ಮರಣಾನಂತರದಲ್ಲಿ ಯಮದೂತವು ನಿರಾಕೃತ್ಯ, ಅವನ ಹತ್ರ ಯಮಕಿಂಕರರು ಬರೋದೇ ಇಲ್ವಂತೆ. ಯಮದೂತವು ನಿರಾಕೃತ್ಯ ಕುತ್ರ ಗಚ್ಚತಿ, ಎಲ್ಲಿ ಹೋಗ್ತಾನಂತಂದರೆ ವಿಷ್ಣು ಲೋಕಂ ಸ ಗಚ್ಚತಿ, ಅವನು ಎಲ್ಲಿ ಹೋಗ್ತಾನಂತಂದರೆ ವಿಷ್ಣು ಲೋಕಕ್ಕೆ ಹೋಗ್ತಾನಂತೆ. ಪಾದತ್ರಾಣಂತು ಯೋದದ್ಯಾತ್ ವೈಶಾಖೇ ಮಾದಗಾಮೆ ನತಸ್ಯ ನಾರಕೋ ಲೋಕೋ ನಕ್ಲೇಶ ಐಹಿಕಾಶ್ಚಯೇ. ಅಂದಮೇಲೆ ಅಂಥವನು ಯಾರು ಪಾದರಕ್ಷೆಯ ದಾನವನ್ನು ಮಾಡ್ತಾರೋ ಅವನು ನರಕಕ್ಕೆ ಹೋಗೋದಿಲ್ವಂತೆ. ಅವನಿಗೆ ಯಾವ ದುಃಖಗಳು ಪರಲೋಕದಲ್ಲಿ ಯಾವ ದುಃಖಗಳೂ ಕೂಡ ಆಗೋದಿಲ್ವಂತೆ. ಪಾದುಕೆ ಯಾಚಮಾನಾಯ ಯೋದದ್ಯಾತ್ ಬ್ರಾಹ್ಮಣಾಯ ಚ ಸಭೂಪಾಲೋ ಭವೇದ್ಭೂಮೋ ಕೋಟಿ ಜನ್ಮನ್ಯ ಸಂಶಯಂ. ಹಾಗಾದರೆ ಯಾರು ಯಾವ ದ್ವಿಜರು ಆ ಪಾದುಕೆಯ ದಾನವನ್ನು ಬೇಡ್ತಾರೋ ಅವರಿಗೆ ಪಾದುಕೆಯ ದಾನವನ್ನು ಕೊಟ್ಟರೆ ಸಭೂಪಾಲೋ ಭವೇದ್ಭೂಮೌ, ಅವನು ಕೋಟಿ ಜನ್ಮಗಳಲ್ಲಿ ಭೂಮಿಯಲ್ಲಿ ರಾಜನಾಗಿ ಹುಟ್ಟುತ್ತಾನಂತೆ. ಅಷ್ಟೇ ಅಲ್ಲದೇನೆ ಅನಾಥ ಮಂಟಪಂ ಮಾರ್ಗೆ ಶ್ರಮಹಾರೀ ಕರೋತಿ ಯಃ ತಸ್ಯ ಪುಣ್ಯಫಲಂ ವಕ್ತುಂ ಬ್ರಹ್ಮಣಾಪಿ ನ ಶಕ್ಯತೆ. ಅನಾಥಾಶ್ರಮ, ದೇವಾಲಯಗಳು, ಮಂಟಪಗಳು, ಈ ರೀತಿಯಾಗಿ ಅನಾಥ ಛತ್ರಗಳು, ಈ ರೀತಿಯಾಗಿ ಯಾರು ಕಟ್ಟಿಸ್ತಾರೋ ಬಿಸಿಲಿನಲ್ಲಿ ಬಳಲಿರ್ತಾರೆ, ಅವರು ಅಲ್ಲಿ ಬಂದು ಸುಖವಾಗಿ ನಿದ್ದೆಯನ್ನು ತಮ್ಮ ಶ್ರಮವನ್ನು ಪರಿಹಾರ ಮಾಡ್ಕೊಳ್ತಾರೆ. ತಸ್ಯ ಪುಣ್ಯ ಫಲಂ ವಕ್ತುಂ, ಈ ರೀತಿಯಾಗಿ ಯಾರು ಕಟ್ಟಿಸ್ತಾರೋ ತಸ್ಯ ಪುಣ್ಯ ಫಲಂ ವಕ್ತುಂ ಬ್ರಹ್ಮಣಾಪಿ ನ ಶಕ್ಯತೆ. ಆ ಕಟ್ಟಿಸಿದವರಿಗೆ ಎಷ್ಟು ಪುಣ್ಯ ಬರ್ತದೆ ಅಂತ ಅನ್ನೋದನ್ನು ಬ್ರಹ್ಮದೇವರು ಕೂಡ ಊಹೆ ಮಾಡಲಿಕ್ಕಾಗಲ್ವಂತೆ. ಮಧ್ಯಾಹ್ನೇ ಬ್ರಾಹ್ಮಣಂ ಪ್ರಾಪ್ತಂ ಅತಿಥಿಂ ಭೋಜಯೇದ್ಯದಿ ನತಸ್ಯ ಫಲವಿಶ್ರಾಂತಿರ್ ಬ್ರಹ್ಮಣಾಪಿ ನಿರೂಪಿತ. ಯಾವ ಬ್ರಾಹ್ಮಣನು ಮಧ್ಯಾಹ್ನದ ಸಮಯಕ್ಕೆ ಊಟವನ್ನು ಆ ಊಟದ ಅಪೇಕ್ಷೆಯನ್ನು ಇಟ್ಕೊಂಡು ಬರ್ತಾನೋ ಅವನಿಗೆ ಊಟಕ್ಕೆ ಹಾಕಿದರೆ ಆ ಊಟಕ್ಕೆ ಹಾಕಿದ ಯಜಮಾನನ ಪುಣ್ಯವನ್ನು ಬ್ರಹ್ಮದೇವರು ಕೂಡ ವರ್ಣನೆ ಮಾಡಲಿಕ್ಕಾಗಲ್ವಂತೆ. ಆ ಪುಣ್ಯ ಎಷ್ಟು ಬಂದಿದೆ ಅಂತ ಬ್ರಹ್ಮದೇವರು ಕೂಡ ಅದನ್ನು ಎಣಿಸ್ಲಿಕ್ಕಾಗೋದಿಲ್ವಂತೆ. ಸದ್ಯ ಸ್ವಾಪ್ಯಾಯನಂ ನೃಣಾಂ ಅನ್ನದಾನಂ ನರಾಧಿಪ ತಸ್ಮಾನ್ ಅನ್ನೇನ ಸದೃಶಂ ದಾನಂ ಲೋಕೇಶು ವಿದ್ಯತೆ. ಅಂದಮೇಲೆ ವಿಶೇಷವಾಗಿ ಅನ್ನದಾನವನ್ನು ಕೂಡ ಮಾಡಬೇಕಂತೆ. ಅನ್ನದ ಮಹತ್ವ ಅನ್ನೋದು ಕೂಡ ಅಷ್ಟೇ ಸುಂದರವಾಗಿದೆ. ಮಾರ್ಗ ಶ್ರಾಂತಾಯ ವಿಪ್ರಾಯ ಶ್ರಯಂ ಪ್ರದಾತಿಯ ತಸ್ಯ ಪುಣ್ಯಫಲಂ ವಕ್ತುಂ ಬ್ರಹ್ಮಣಾಪಿ ನ ಶಕ್ಯತೆ. ಅಂದಮೇಲೆ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಯಾರು ಯಾವ ದ್ವಿಜರು ಅನ್ನದ ಅಪೇಕ್ಷೆಯನ್ನು ಇಟ್ಕೊಂಡು ಬರ್ತಾರೋ ಅವರಿಗೂ ಕೂಡ ಊಟಕ್ಕೆ ಹಾಕಿದರೆ ಅವರ ಪುಣ್ಯವನ್ನು ಹೇಳಲಿಕ್ಕಾಗೋದಿಲ್ಲ. ದಾರಾಪತ್ಯ ಗೃಹಾದೀನಿ ವಾಸೋಲಂಕಾರ ಭೂಷಣಂ ಅಸಹ್ಯಂ ನಾಶ್ನದ ಪುಂಸಃ ಸಹ್ಯಂ ಭುಕ್ತವತೋ ಧ್ರುವಂ. ಹಸಿದವನಿಗೆ ಯಾರೂ ಬೇಕಾಗಲ್ಲ, ಹೆಂಡತಿ ಮಕ್ಕಳು ಮನೆ ಯಾವುದೂ ಬೇಕಾಗೋದಿಲ್ಲ. ಫಸ್ಟು ಹೊಟ್ಟೆಗೆ ಊಟ ಹೋದರೆ ಸಾಕು. ಈ ರೀತಿಯಾಗಿ ಅಸಹ್ಯಂ ನಾಶ್ನದ ಪುಂಸಾಂ ಸಹ್ಯಂ ಭುಕ್ತವತೋ ಧ್ರುವಂ. ಇವೆಲ್ಲ ಹೆಂಡತಿ ಮಕ್ಕಳು ಮನೆ ಎಲ್ಲ ಯಾರಿಗೆ ಬೇಕು? ಯಾರು ಹೊಟ್ಟೆ ತುಂಬಿರುತ್ತೋ ಅವನಿಗೆ ಬೇಕು. ಅಂದಮೇಲೆ ಯಾರು ಹಸಿದು ಮಧ್ಯಾಹ್ನದ ಸಮಯದಲ್ಲಿ ಬಂದಿರ್ತಾರೋ ಅವರಿಗೆ ಊಟಕ್ಕೆ ಹಾಕಿದರೆ ಅನ್ನದಾನವನ್ನು ಮಾಡಿದರೆ ಅವರ ಪುಣ್ಯವನ್ನು ಎಣಿಸ್ಲಿಕ್ಕೇ ಆಗೋದಿಲ್ವಂತೆ. ತಸ್ಮಾದ್ ಅನ್ನ ಸಮಂ ದಾನಂ ನ ಭೂತಂ ನ ಭವಿಷ್ಯತಿ ವೈಶಾಖೆ ಏನ ಚಾದತ್ತಂ ಮಾರ್ಗಶ್ರಾಂತೆ ಚ ಭೂಸುರೆ. ಅಂದಮೇಲೆ ಅನ್ನದಾನಕ್ಕೆ ಸಮವಾದಂತಹ ದಾನ ಹಿಂದೆ ಇಲ್ಲ, ಮುಂದೆ ಯಾವುದೂ ಇರೋದಿಲ್ಲ. ವೈಶಾಖೆ ಏನ ಚಾದತ್ತಂ ಮಾರ್ಗಶ್ರಾಂತೆ ಚ ಭೂಸುರೆ ಸಪಿಶಾಚೋ ಭವೇದ್ಭೂಮೌ ಸ್ವಮಾಂಸಾನ್ನೇವ ಖಾದತಿ. ಈ ವೈಶಾಖ ಮಾಸದಲ್ಲಿ ಯಾವನು ಅನ್ನವನ್ನು ಬೇಡಿ ಬರ್ತಾನೋ ಅವನಿಗೆ ಯಾರು ಅನ್ನವನ್ನು ಹಾಕೋದಿಲ್ಲವೋ ಸಪಿಶಾಚೋ ಭವೇದ್ಭೂಮ, ಅವನು ಭೂಮಿಯಲ್ಲಿ ಪಿಶಾಚನಾಗಿ ಹುಟ್ಟಿ ಸ್ವಮಾಂಸಾನ್ನೇವ ಖಾದತಿ, ತನ್ನ ಮಾಂಸವನ್ನೇ ತಾನೇ ತಿಂತಾನಂತೆ. ಅಂದಮೇಲೆ ಅನ್ನದ ಮಹತ್ವವನ್ನು ಕೂಡ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅನ್ನೇನ ಸದೃಶಂ ದಾನಂ ನಭೂತಂ ನ ಭವಿಷ್ಯತಿ ತಸ್ಮಾದನ್ನಂ ವಿಶೇಷೇಣ ದಾತುಮಿಚ್ಛಂತಿ ಮಾನವಾಹ. ಅನ್ನಕ್ಕೆ ಸದೃಶವಾದಂತಹ ಪುಣ್ಯ ಇನ್ನೊಂದಿಲ್ಲ, ಅನ್ನದಾನಕ್ಕೆ ಸಮನಾದಂತಹ ಪುಣ್ಯ ಇನ್ನೊಂದಿಲ್ಲ. ವಿಶೇಷೇಣ ಬ್ರಾಹ್ಮಣ ಅಭಿರೂಪಾಯ ಯೋದದ್ಯಾತ್ ಅನ್ನಮರ್ಥಿನಿ ನಿದದಾತಿ ನಿಧಿಂ ಶ್ರೇಷ್ಠಂ ಪಾರಲೌಕಿಕಮಾತ್ಮನಃ. ಯಾರು ವಿಶೇಷವಾಗಿ ಅನ್ನದಾನವನ್ನು ಮಾಡ್ತಾರೋ ಪರಲೋಕದಲ್ಲಿ ಅವರಿಗೆ ಒಂದು ನಿಧಿ ಇರುತ್ತಂತೆ. ಅಂದಮೇಲೆ ಆ ಪುಣ್ಯದ ನಿಧಿ ಆ ಪರಲೋಕದಲ್ಲಿ ಅವರ ಹೆಸರಲ್ಲೇ ಇರ್ತದಂತೆ. ಅಂದಮೇಲೆ ನಾವಮನ್ನೇದ್ ಅಭಿಗತಂ ನ ಪ್ರಣುದ್ಯತ ಕಂಚನ ಅಪಿಶ್ವಪಾಕೇಶು ನಿವ ನದಾನಂ ವಿಪ್ರಣಶ್ಯತಿ. ಯಾರು ಅನ್ನವನ್ನು ಯಾಚನೆ ಮಾಡಿಕೊಂಡು ಬಂದಿರ್ತಾರೋ ಅವರಿಗೆ ಯಾವತ್ತಿಗೂ ಕೂಡ ಅವಮಾನ ಮಾಡಬಾರ್ದಂತೆ. ಅಷ್ಟೇ ಅಲ್ಲ, ಇನ್ನೊಂದು ಸುಂದರವಾದಂತಹ ಮಾತು ಮಹಾಭಾರತ ಹೇಳುತ್ತೆ. ಅಪಿಶ್ವಪಾಕೇಶು ನಿವ ನದಾನಂ ವಿಪ್ರಣಶ್ಯತಿ. ಅತ್ಯಂತ ನೀಚ ಮನುಷ್ಯನಿಗೂ ಕೂಡ, ನೀಚ ಮನುಷ್ಯ ಆಗಿರ್ಬೋದು, ಮತ್ತು ನಾಯಿಗೂ ನಾವು ಶುನಿವ ನಾಯಿಗೂ ಕೂಡ ಅನ್ನವನ್ನು ನಾವು ಅನ್ನ
ಹಾಕಿದರೆ ಅದಕ್ಕೂ ನದಾನಂ ವಿಪ್ರಣಶ್ಯತಿ, ಅದಕ್ಕೂ ಒಂದು ನಮಗೆ ಪುಣ್ಯ ಸಿಗತ್ತಂತೆ. ಅಂದಮೇಲೆ ಕೃತ್ವಾಪಿ ಪಾಪಕಂ ಕರ್ಮ ಯೋದದ್ಯಾದನ್ನಮರ್ಥಿನಿ ಬ್ರಾಹ್ಮಣಾಯ ವಿಶೇಷೇಣ ನಸ ಪಾಪೇನ ಯುಜ್ಯತೆ. ಅಂದಮೇಲೆ ವಿಶೇಷವಾಗಿ ಪ್ರಾಣಿಗಳಿಗೂ ಅನ್ನವನ್ನು ಹಾಕಬೇಕು, ವಿಶೇಷವಾಗಿ ಬ್ರಾಹ್ಮಣನಿಗೆ ಅನ್ನವನ್ನು ಹಾಕಬೇಕಂತೆ. ದತ್ವಾ ತನ್ನಂ ನರೋಲೋಕೆ ತಥಾಸ್ಥಾನಮನುತ್ತಮಂ ಮೃಷ್ಟಾನ್ನದಾಯಿತು ಸ್ವರ್ಗೇ ವಸತಿ ಸತ್ಕೃತಃ. ಅಷ್ಟೇ ಅಲ್ಲದೆ ಇನ್ನೊಂದು ಸುಂದರವಾದಂತಹ ಮಾತನ್ನು ಹೇಳುತ್ತೆ ಮಹಾಭಾರತ. ವಿಶೇಷವಾಗಿ ಅನ್ನದಾನವನ್ನು ಹಾಕಿದರೆ ಒಳ್ಳೆಯ ಸ್ಥಾನಮುತ್ತಮ, ಒಳ್ಳೆಯ ಲೋಕಗಳು ಸಿಗತ್ತೆ. ಮೃಷ್ಟಾನ್ನದಾಯಿತು, ಆ ಅನ್ನದ ಜೊತೆಗೆ ಇನ್ನೂ ಮೃಷ್ಟಾನ್ನಗಳನ್ನು, ಇನ್ನೂ ಸಿಹಿಯಾದಂತಹ ಪದಾರ್ಥಗಳನ್ನು ಹಾಕಿದರೂ ಕೂಡ ಸ್ವರ್ಗೇ ವಸತಿ ಸತ್ಕೃತಃ, ಅವನು ವಿಶೇಷವಾಗಿ ಆ ಸ್ವರ್ಗಲೋಕದಲ್ಲಿ ಇರ್ತಾನಂತೆ. ಅಂದಮೇಲೆ ವಿಶೇಷವಾಗಿ ಈ ವೈಶಾಖ ಮಾಸದಲ್ಲಿ ನೀರಿನ ದಾನ, ಪಾದುರಕ್ಷೆಯ ದಾನ, ಛತ್ರಿಯ ದಾನ, ಬೀಸಣಿಕೆಯ ದಾನ, ಅನ್ನದಾನ ಎಲ್ಲವನ್ನೂ ಕೂಡ ವಿಶೇಷವಾಗಿ ಮಾಡಬೇಕಂತೆ. ಅನ್ನದೋ ಮಾತೃಪಿತ್ರಾದೀನ್ ವಿಸ್ಮಾರಯತಿ ಭೂಮಿಪ ತಸ್ಮಾದನ್ನಂ ಪ್ರಶಂಸಂತಿ ಲೋಕಾಸ್ತ್ರೈಲೋಕ್ಯವರ್ತಿನಃ. ಅಂದಮೇಲೆ ವಿಶೇಷವಾಗಿ ಆ ಅನ್ನ ಹೊಟ್ಟೆಗೆ ಹೋಗ್ಬಿಟ್ರೆ ತಂದೆ ತಾಯಿಗಳನ್ನೂ ಮರೆಸ್ಬಿಡ್ತದಂತೆ. ಅಂದಮೇಲೆ ತ್ರಿಲೋಕದಲ್ಲಿ ಆ ಅನ್ನದ ಮಹಿಮೆಯನ್ನು ವಿಶೇಷವಾಗಿ ಪ್ರಶಂಸನೆ ಮಾಡಿದ್ದಾರೆ. ಮಾತರ ಪಿತರಶ್ಚಾಪಿ ಕೇವಲಂ ಜನ್ಮಹೇತವಃ ಅನ್ನದಂ ಪಿತರಂ ಲೋಕೆ ವದಂತಿ ಚ ಮನೀಷಿಣಃ. ಅಂದಮೇಲೆ ತಂದೆ ತಾಯಿಗಳು ಕೇವಲ ಜನ್ಮಕ್ಕೆ ಮಾತ್ರ ಕಾರಣರಾಗಿದ್ದಾರೆ. ಅನ್ನದಾತ ಯಾರು ನಮಗೆ ನಿಜವಾಗಿ ಅನ್ನವನ್ನು ಹಾಕಿರ್ತಾರೋ ನಿಜವಾದ ತಂದೆ ತಾಯಿಗಳು ಅವರೇ ಅಂತ ಈ ರೀತಿಯಾಗಿ ಜ್ಞಾನಿಗಳು ಹೇಳ್ತಾರೆ. ಅನ್ನದಂ ಪಿತರಂ ಲೋಕೆ ವದಂತಿ ಚ ಮನೀಷಿಣಃ. ಅನ್ನದೇ ಸರ್ವತೀರ್ಥಾನಿ ಅನ್ನದೇ ಸರ್ವದೇವತಾಃ ಅನ್ನದೇ ಸರ್ವಧರ್ಮಾಶ್ಚ ತಿಷ್ಟಂತರಿ ಧರಾಜಯ. ಅಂದಮೇಲೆ ಆ ಅನ್ನದಾತನಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಇರುತ್ತೆ, ಸರ್ವ ದೇವತೆಗಳ ಸನ್ನಿಧಾನ ಇರುತ್ತೆ. ಅಲ್ಲಿ ಸಮಸ್ತವಾದಂತಹ ಧರ್ಮಗಳೂ ಕೂಡ ಯಾರು ನಮಗೆ ಅನ್ನವನ್ನು ನೀಡ್ತಾರೋ ಅವರಲ್ಲಿ ಎಲ್ಲ ತೀರ್ಥಗಳು, ಧರ್ಮಗಳು ಎಲ್ಲವೂ ಕೂಡ ಯಾರು ನಮಗೆ ಅನ್ನವನ್ನು ನೀಡ್ತಾರೋ ಅವರಲ್ಲಿ ಇರ್ತದೆ. ಅಂತಹ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಜಲದಾನ, ಬೀಸಣಿಕೆಯ ದಾನ, ಛತ್ರದಾನ, ಪಾದರಕ್ಷೆಯ ದಾನ, ಅನ್ನದಾನ ಇವೆಲ್ಲವನ್ನೂ ಮಾಡಿದರೆ ಭಗವಂತ ವಿಶೇಷನಾಗಿ ಪ್ರೀತನಾಗ್ತಾನೆ ಎನ್ನುವುದರಲ್ಲಿ ಯಾವ ಸಂಶಯ ಇಲ್ಲ. ಅಂದಮೇಲೆ ವಿಶೇಷವಾಗಿ ಇನ್ನೂ ಅನೇಕ ದಾನಗಳನ್ನು ವೈಶಾಖ ಮಾಸದಲ್ಲಿ ಹೇಳಿದ್ದಾರೆ. ಅದನ್ನು ಮುಂದಿನ ಬಾರಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣಮಸ್ತು.